RMM Rehoboth Media Ministries. ಯೇಸುವಿನ ಪ್ರೀತಿ ಅನಂತ ಪ್ರೀತಿ ಕಂಡನು ಕಲ್ವಾರಿಯಲ್ಲಿ. ಬರುವೆ ನಾನಿಂದೆ ತರುವೆ ನನ್ನ ಜೀವನ ನನ್ನ ಬಲ ಸುರಕ್ಷಣ. ಬರುವೆ ನಾನಿಂದೆ ತರುವೆ ನನ್ನ ಜೀವನ ನನ್ನ ಬಲ ಸುರಕ್ಷಿತ. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಕಳೆದ ದಿನದ ನನ್ನ ಜೀವಿತ ಬರಮಾಡಲು ನನ್ನಿಂದಾಗಿದೆ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೇವಾ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ನಾನು ಯೋಗ್ಯನಲ್ಲದೇವಾ. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಬರುವೆ ನಾನಿಲ್ಲಿ ರಕ್ಷಕ, ತೊಳೆ ನನ್ನನು ನರಕಿ. ನಿನ್ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯಪಡಿಸು
ಪಡಿಸು ನನ್ನನು. ನಿನ್ ಮುಂದೆ ನಿಲ್ಲಲು ನಿನ್ನ ಸೇವೆ ಮಾಡಲು ಯೋಗ್ಯಪಡಿಸು ನನ್ನನು. ಯೇಸುವೇ ನಾಯಕ, ನಾನಿಲ್ಲಿ ಬಂದಿರುವೆ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಎನ್ನಲ್ಲಿ ತುಂಬಿಸು ನೀ ಅಗ್ನಿಯಂತೆ ನಿನ್ನಾತ್ಮವ. ಯಾವ ಕಿವಿ? ಎಡಗಿವಿ. ಬಲಗಿವಿ ಚೆನ್ನಾಗಿದೆ. ಬಲಗಿವಿ ಮುಚ್ಕೊಳ್ಳಿ. ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಏನು ಕಾಣ್ತಿರ್ಲಿಲ್ಲ. ಈ ಕಾಣತ್ತಾ? ಕಿವಿ ಕೇಳತ್ತಾ? ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಕಣ್ಣು 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 ಈ ಕಣ್ಣು ಮುಚ್ಕೊಳ್ರಿ. ನಾನು ಕಾಣ್ತೀನ? ಎಷ್ಟಮ್ಮ ಇದು? ಒಂದು. ನನ್ನ ಮೂಗು ಮುಟ್ಟು. Total blind in her left eye. Jesus opened her blind eyes. ಭಾಗದ ಕಣ್ಣು ಪರಿಪೂರ್ಣವಾಗಿ ಅಂಧತೆಯಲ್ಲಿತ್ತು. ಯೇಸು ಆಕೆಯ ಕಣ್ಣುಗಳನ್ನು ಮುಟ್ಟಿ ಆಕೆಗೆ ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದಾನೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಇನ್ನೊಂದು ಸಾಕ್ಷಿ ಏನಂದ್ರೆ ಅಮ್ಮಗೆ ಬಲಗಾಲಲ್ಲಿ ಗಂಟಿತ್ತಂತನ, ಈಗ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡು. ಕರಗಿದೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಕಿವಿ ಕೇಳಿಸ್ತಾ ಇರಲಿಲ್ಲ, ದೇವ್ರ ಕಿವಿ ಕೊಟ್ರು. ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕಣ್ಣು ಕೊಟ್ರು. ಗಡ್ಡೆ ಇತ್ತು, ಗಡ್ಡೆನು ಮಾಯವಾಯ್ತು. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಬೇಗನೆ ಪರೀಕ್ಷೆ ಮಾಡ್ಕೊಳ್ರಿ. Listen to this wonderful testimony. ಈ ಅಮೂಲ್ಯವಾದ ಸಾಕ್ಷಿಯನ್ನು ಕೇಳಿಸಿಕೊಳ್ಳ್ರಿ. ಹುಟ್ಟದಾಗಿಂದ ಕುರುಡ, ಇವತ್ತು ಯೇಸು ಸ್ವಾಮಿ ಕುರುಡವನ ಕಣ್ಣುಗಳು ತೆರೆದಿದ್ದಾರೆ. ಹುಟ್ಟಿದಂದಿನಿಂದ ಕುರುಡಾಗ ಇದ್ದಂತ ಈ ಸಹೋದರನ ಕಣ್ಣುಗಳನ್ನು ಯೇಸು ತೆರೆದಿದ್ದಾನೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಯೇಸುವಿಗೆ ಚಪ್ಪಾಳೆ. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. ನನ್ನ ತಲೆ ಮುಟ್ಟಪ್ಪ, ನನ್ನ ತಲೆ ಮುಟ್ಟು. ನನ್ನಿಂದ ಬಾ. ಜೋರಾಗಿ ಚಪ್ಪಾಳೆ ಯೇಸುವಿಗೆ. ಸಾಕಾಗಲ್ಲ ಅದ್ಭುತಗಳ ದೇವರು. ಕಾಣ್ತೀನಿ, ಚೆನ್ನಾಗಿ ಕಾಣ್ತೀನಿ. ಹುಟ್ಟಿದಾಗೆಲ್ಲ ಈಗ ಸಣ್ಣ ಕಿಡಿಯನ್ನ ಇದು ಅಕ್ಷಯದೆಲ್ಲ ಈಗೆಲ್ಲ ಕಿರಿಯದ ಕಾಣೋದು. ಚಪ್ಪಾಳೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. Total blind from birth. My Jesus opened his blind eyes. ಹುಟ್ಟಿದಂದಿನಿಂದ ಕುರುಡನಾಗಿ ಇದ್ದಂತ ಈ ಸಹೋದರನನ್ನ ನನ್ನ ಯೇಸು ಮುಟ್ಟಿ ಗುಣಪಡಿಸಿದ. ಸಾಕ್ಷಿ ಕೊಟ್ಟು ದೇವರ ನಾಮಕ್ಕೋಸ್ಕರ ಅನೇಕರಿಗೆ ಹೋಗಿ ಹೇಳಬೇಕು. God bless you. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಅಣ್ಣ 10 ವರ್ಷದಿಂದ ಅಮ್ಮಗೆ ಬಲಗಡೆ ಕಣ್ಣಿಗೆ ಕಾಣಿಸ್ತಾ ಇದ್ದಿಲ್ಲ ಅಂತೆ. ಈಗ ನೀವು ಪ್ರಾರ್ಥನೆ ಮಾಡಿದಾದ್ಮೇಲೆ ನನಗೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾ ಇದ್ದಾರೆ. 10 ವರ್ಷ 10 years she was blind in her left eye. 10 ವರ್ಷದಿಂದ ಎಡಭಾಗದ ಕಣ್ಣುಗಳು ಕಾಣದೇ ಇದ್ರು. She was healed. She is healed now for the glory of God. ಈ ದಿನ ಯೇಸುವಿನ ಮಹಿಮೆಗಾಗಿ ರಾತ್ರಿ ಆಕೆ ಗುಣವಾಗಿದ್ದಾಳೆ. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. ಯಾವ ಕಣ್ಣಮ್ಮ? ಆ ಕಣ್ಣು ಕಾಣ್ತಾ ಇರಲಿಲ್ಲ, ಯಾವ ಕಾಣಲ್ಲ.
ಆ ಕಣ್ಣು ಮುಚ್ಕೋ. ನಾನು ಕಾಣ್ತೀನಾ? ಕಣ್ತಿಗಿ ಕಾಣ್ತೀನಾ? ನನ್ನ ಮೂಗು ಮುಟ್ಟು, ನನ್ನ ಕಿವಿ ಮುಟ್ಟು. ಕಿವಿ ಚೆನ್ನಾಗಿ ಕಾಣುತ್ತೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಅಣ್ಣ 7 ತಿಂಗಳಿಂದ ಬ್ರದರ್ಗೆ 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲ ಅಂತನ. ಈಗ ನನಗೆ 2 ಕಿವಿ ಓಪನ್ ಆಗಿದೆ, ಚೆನ್ನಾಗಿ ಕೇಳಿಸಿದೆ ಅಂತ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಏನಪ್ಪ ನಿನ್ನ ಹೆಸರು? ವಿಕ್ರಮ್. 2 ಕಿವಿ ಕೇಳ್ತಾ ಇರ್ಲಿಲ್ಲ, ಏನು ಕೇಳ್ತಾ ಇರ್ಲಿಲ್ಲ. ಚಪ್ಪಾಳೆ ಹೊಡ್ರಿ. ಹಲ್ಲೆಲೂಯಾ. ಅಣ್ಣ ಇದೊಂದು ದೊಡ್ಡ ಅದ್ಭುತ ಏನಂತ ಹೇಳಿದ್ರೆ, ಮಗುಗೆ ಅಮ್ಮನ್ ಕೊಡು, ಅಮ್ಮನ್ ಕೊಡು, ಅಮ್ಮನ್. ಏನಾಗಿತ್ತಮ್ಮ? ಏನಾಗಿತ್ತು? ಹುಟ್ಟಿದಾಗಿಂದ ಕಿವಿ ಕೇಳಲ್ಲ. ಯಾವ ಕಿವಿ? 2 ಕಿವಿ ಕೇಳಲ್ಲ. ಈಗ ಕೇಳತ್ತಾ? ಚಪ್ಪಾಳೆ ಹೊಡ್ರಿ. From birth she was not able to hear in her ears. ತಂದೆಯಿಂದ ಕಿವಿ ಕೇಳ್ತಾ ಇರ್ಲಿಲ್ಲ. ಏನಮ್ಮ ನಿನ್ನ ಹೆಸರು? ಯಾವ ಊರು? ಮೂಡಲ್ಗೆ. ನಿನ್ ಮಗಳ ಹೆಸರೇನು? ಮನುಜ. ಮೈಕ್ ಇಡು. ಮನುಜ. ಕೇಳತ್ತಾ? ಕಿವಿ ಕೇಳತ್ತಾ? ಕೇಳತ್ತೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹುಟ್ಟಿದಾಗಿದ್ದ ಕಿವಿ ಕೇಳ್ತಾರೆ. ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟಾರೆ. ನಾರ್ಮಲ್ ಆಗಿ ಮಾತಾಡ್ಲಿ, ನಾರ್ಮಲ್ ಆಗಿ ಹೇಳಿ. ಇನ್ ಜೀಸಸ್ ನೇಮ್ ವಿ ಪ್ರೇ. ಆಮೆನ್. ದೇವರ ಆಶೀರ್ವದಿಸಲಿ. ಹುಡುಗನ್ಗೆ ಹುಟ್ಟಿದಾಗಿಂದ ಮೂಗ್ನಲ್ಲಿ ಗಡ್ಡೆ ಇತ್ತಂತಣ್ಣ. ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಂತೆ. ಈಗ ನೀವು ಪ್ರಾರ್ಥನೆ ಮಾಡಿದಾದ್ಮೇಲೆ ಗಡ್ಡೆ ಮೂಗೆಲ್ಲ ಹುಡುಕ್ತಾ ಇದ್ದಾನೆ, ಮೂಗಲ್ಲಿ ಗಡ್ಡೆನೆ ಕಾಣಿಸ್ತಿಲ್ಲ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ. ಯಾರು ಬಂದಾರ? ಇವ್ರು ಕೂಡ. ಇವ್ರ ಜೊತೆ ಏನಮ್ಮ ನಿನ್ನ ಮಗನ? ಅಲ್ಲ, ನಮ್ಮ ಅಣ್ಣನ ಮಗ. ಅಣ್ಣನ ಮಗ. ಏನಾಗಿತ್ತಮ್ಮ? ಅವ್ನು ಚಿಕ್ಕಾಗಿರ್ದಾಗಿಂದ ಮೂಗಿನಲ್ಲಿ ಮೌಸ್ ಐತ್ರಿ. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಇನ್ನು ಚಿಕ್ಕವನ್ ದೊಡ್ಡವನ್ ಆದ್ಮೇಲೆ ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಈಗ ನೀವು ಪ್ರೇಯರ್ ಮಾಡೋದ್ನಾಗ ಅದ ಎಲ್ಲ ಕರಿಗ್ ಹೋಗಿತ್ತು. ಹಲ್ಲೆಲೂಯಾ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಅಣ್ಣ 1 ತಿಂಗಳಿಂದ ಅಮ್ಮಗೆ ಟೋಟಲ್ ಆಗಿ ಬಲಗಡೆ ಕಿವಿ ಫುಲ್ ಬಂದಾಗಿತ್ತಂತೆ. ಈಗ ನನಗೆ ಓಪನ್ ಆಗಿದೆ, ಚೆನ್ನಾಗಿ ಕೇಳಿಸಿದೆ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಆ ಕಿವಿ 2 ಕಿವಿ ಮುಚ್ಕೊಳ್ಳಮ್ಮ. ಆ ಕಿವಿ ಮುಚ್ಕೋ. ಕೇಳತ್ತಮ್ಮ? ತಿಂಗಳಿಂದ ಹೊಡಿತಿರ್ತೀರಿ. ಇದು ಒಟ್ಟ ಕೇಳದಾಗಿರ್ತದೆ. ಈಗ ಹೊಡಿದು ಕಡಿಮೆ ಆಗ್ತದೆ, ಕೇಳಾಗ್ತದೆ. ಹಾಂ, ಸತ್ಯವ ಮುನ್ನೆ. ಬೋಲೋ ಯೇಸು ಮಸೀಹ್ ಕಿ. ಕಿವಿ ಟೋಟಲ್ ಬಂದಾಗಿತ್ತು. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದ ಕಿವಿ ತೆರೆಯಲ್ಪಡ್ತು. ಚಪ್ಪಾಳೆ ಹೊಡ್ರಿ. ಬೇಗ ಬೇಗ ಸಾಕ್ಷಿ ಅವ್ರು ಬೇಗ ಬರ್ಬೇಕು. ಅಣ್ಣ 2 ವರ್ಷದಿಂದ ಬಂದು ಅಮ್ಮಗೆ ಎಡಗಡೆ ಕಾಲು ತುಂಬಾ ನೋಯ್ತಾ ಇತ್ತು, ಕುತ್ಕೊಳಕ್ ಆಗ್ತಿಲ್ಲ, ಎದ್ದೊಳಕ್ ಆಗ್ತಿಲ್ಲ. ಇವಾಗ ಓಡ್ತಾರಂತೆ ಅಣ್ಣ. ಏನಾಯ್ತಮ್ಮ? ಹೆಂಗ್ ನಡೀತಿದ್ರಿ ನೀವು ಮೊದಲು? ಯಾವ ರೀತಿ ನಡೀತಿದ್ರಿ? ಹೆಂಗೆ? She used to walk limping like this, and tonight my Jesus touched her and healed her. Now she can run for the Lord. ಮುಟ್ಟುಕೊಂಡು ನಡೀತಾ ಇದ್ದಂತ ಈಕೆಯನ್ನ ಈ ರಾತ್ರಿಯಲ್ಲಿ ನನ್ನ ಯೇಸು ಮುಟ್ಟಿದ್ದಾನೆ. ಈಕೆ ದಾಡಿ ಓಡುವವಳಾಗಿದ್ದಾಳೆ. ಓಡು 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 ಓಡು. ಹಲ್ಲೆಲೂಯಾ. ಬಾ 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 ಬಾ. ಜೋರ ಜೋರ ಬಾ. ಅದ್ಭುತ ಮಾಡಿದ ಯೇಸುವಿಗೆ ಚಪ್ಪಾಳೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಮೀ. ಆಮೆನ್. ಹುಟ್ಟಿದಾಗಿಂದ ಮಗುಗೆ 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲ ಅಂತ, ಬಾಯಿ ಮಾತು ಬರ್ತಿದ್ದಿಲ್ಲ ಅಂತೆ. ನೀವು ಪ್ರಾರ್ಥನೆ ಮಾಡಿದಾದ್ಮೇಲೆ ಇವಾಗ 2 ಕಿವಿ ಓಪನ್ ಆಗಿದೆ, ಕೇಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಕೇಳಿಸತ್ತಾ ಮಗು? ಕಿವಿ ಕೇಳಿಸತ್ತಾ? ಕೇಳತ್ತೆ. 2 ಕಿವಿ ಕೇಳತ್ತೆ. ಯಾರು ಇವರಪ್ಪ? ಅಜ್ಜಿ, ಯಾವ ಊರಿಂದ ಬರ್ತಿದ್ದೀರಾ ನೀವು? ಯಾವ ಊರು? ಇದೇ ಊರನ್ನ? ಹುಟ್ಟಿದಾಗಿಂದ ಕಿವಿ ಕೇಳಲ್ಲ ಅವನಿಗೆ. ಈಗ ಮಾತಾಡ್ರಿ ನೋಡ್ರಿ, ಕೇಳತ್ತಾ? ಕೇಳ್ರಿ ಅವನ. ಚಪ್ಪಾಳೆ ಹೊಡಿರಿ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ. ದಾವಿದ ಕೇಳತ್ತನೋ? ದಾವಿದ ಕುಮಾರನೇ ಅಂತ ಕೂಗಿದಾಗ ಕುಮಾರನ ಬಂದು ಆತ ಕಿವಿಗಳ ತೆರೆದ್ರು. ಚಪ್ಪಾಳೆ ಹೊಡಿರಿ ಯೇಸು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಅಂಡ್ ಹೀಲಿಂಗ್ ಲಾರ್ಡ್. ಎವ್ರಿ ಗ್ಲೋರಿ ಆನ್ ಆರ್ ಬಿಲಾಂಗ್ಸ್ ಟು ಲಾರ್ಡ್ ಇನ್ ಜೀಸಸ್. ಅಣ್ಣ 2 ವರ್ಷದಿಂದ ಈ ತಂದೆಗೆ ಬಂದು 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲಂತೆ. ಇವ್ರು ಹೇಳ್ತಾರೆ ಒಂದಿಷ್ಟೇ ಕೇಳಿಸ್ತಾ ಇತ್ತು ಬ್ರದರ್ ನನಗೆ, ಈಗ ನಾನು ಸಂಪೂರ್ಣವಾಗಿ ಕೇಳಿಸ್ತಿದೆ ಅಂತ ಹೇಳ್ತಾರೆ. ಬೋಲೋ ಯೇಸು ಮಸೀಹ್ ಕಿ. ಏನಪ್ಪ ನಿನ್ನ ಹೆಸರು? ಸುಭಾಷ್. ಕಿವಿ ಕೇಳಿಸ್ತಾ ಇರಲಿಲ್ಲ. ನೋಡ್ರಿ. ಕಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ನನಗಾಳದಿಂದ ಬಂದಿದ್ದಾರೆ. 2 ಕಿವಿ ಕೇಳ್ತಾ ಇರಲಿಲ್ಲ. ಇವತ್ತು
ಇವತ್ತು ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟರೆ ಚಪ್ಪಾಳೆ ಹೊಡ್ರಿ. ಯೇಸು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಸ್ಮರಿಸಿ ಜೋರಾಗಿ ಯೇಸುವಿಗೆ ಚಪ್ಪಾಳೆ. ಅಣ್ಣ ಇವ್ರಿಗೆ ಬಂದು ಕಣ್ಣು ಎರಡು ಮಂಜಾಗಿ ಕಾಣಿಸ್ತಿತ್ತಂತೆ, ಕಿಡ್ನಿದಲ್ಲಿ ಸ್ಟೋನ್ ಇತ್ತಂತೆ. ಜಸ್ಟ್ ನೀವು ಪ್ರಾರ್ಥನೆ ಮಾಡಿದಾದ್ಮೇಲೆ ಏನೋ ಕಿಡ್ನಿಯಿಂದ ಕೆಳಗೆ ಇಳ್ದಿರೋ ತರ ಮತ್ತೆ ಎರಡು ಕಣ್ಣು ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತವ? ಹಾಳಿದ್ರಿ ಅಡ್ಡ ಕಿಟ್ನಾಗ್ರಿ ಪೂರ್ತಿ ಚಲೋ ಆಗೈತ್ರಿ. ಚಲೋ ಆಯ್ತು. ಆ ಕಣ್ಣು ಏನಾಗಿತ್ತಮ್ಮ? ಮಂಜ ಆಗೈತ್ರಿ. ಈಗ ಚೆನ್ನಾಗ್ ಕಾಣತ್ತೆ. ಈ ಹುಡುಗಿ ಕಾಣ್ತಲ್ಲ? ಈ ಹುಡುಗಿ ಕಾಣತ್ತ? ಕಾಣ್ತಾಡ್ರಿ. ಯಾವ ಕಲರ್ ಬಟ್ಟೆ ಹಾಕಿರೋದು? ಕೆಂಪು. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಹುಟ್ಟದಾಗಿನಿಂದ ಬಲಗಡೆ ಕಿವಿ ಬ್ರದರ್ ಕೇಳಿಸ್ತಿದ್ದಿಲ್ಲ ಅಂತ. ಹುಟ್ಟದಾಗಿಂದ ಬಲಗಿವಿ ಕೇಳ್ತಾ ಇರ್ಲಿಲ್ಲ. ಇವತ್ತು ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಯಾವ ಕಿವಿ ಕೇಳ್ತಾ ಇರ್ಲಿಲ್ಲ ಮಗ? ಹುಟ್ಟದಾಗಿಂದ. ಮುಚ್ಕೋ, ಆ ಕಿವಿ ಮುಚ್ಕೋ. ಕಣಗಾಳಿಂದ ಬಂದ ಕೃಷ್ಣನಿಗೆ ಬಲಗಿವಿ ಕೇಳ್ತಾ ಇರಲಿಲ್ಲ. ಹುಟ್ಟದಾಗಿಂದ ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟರು. ಚಪ್ಪಾಳೆ ಹೊಡ್ರಿ. ಅಣ್ಣ 5 ವರ್ಷದಿಂದ ಎರಡು ಕಿವಿ ಕೇಳಿಸ್ತಾ ಇದ್ದಿಲ್ಲ, ಮತ್ತೆ ಬಲಗಣ್ಣು ಕಾಣಿಸ್ತಾ ಇದ್ದಿಲ್ಲ ಅಂತೆ. ಈಗ ಕಣ್ಣು ಕಾಣಿಸ್ತಿದೆ, ಎರಡು ಕಿವಿ ಓಪನ್. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. ಏನಾಗಿತ್ತವ? ಯಾವ ಕಿವಿ? ಹಾ, ಕಣ್ಣು ಪೊರೆ ಬಂದು ಕಾಣ್ತಾ ಇರ್ಲಿಲ್ಲ, ಒಟ್ಟ ಕಾಣ್ತಾ ಇರ್ಲಿಲ್ಲ. ಈಗ ಕಾಣ್ಲಕತ್ತಿದೆ. ಆ ಎಡಗಣ್ಣು ಮುಚ್ಕೋ. ಈಗ ನಾನು ಕಾಣ್ತೀನ? ಇದೆಷ್ಟಿದು? ಇದು ಚಪ್ಪಾಳೆ ಹೊಡ್ರಿ. ಹೊರ ಬಂದು ಕಣ್ಣು ಕಾಣ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಬಂದಾಗಿತ್ತು. ಇವತ್ತು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟ. ಚಪ್ಪಾಳೆ ಹೊಡಿರಿ. ಜೋರಾಗಿ ಕೈಗಿನ ತಟ್ಟಿ ಯೇಸುವಿನ ಗಣಪಡಿಸೋಣ. ಅಣ್ಣ ಈ ಹುಡುಗನಿಗೆ ಹುಟ್ಟಿದಾಗ್ಲಿಂದ ಎರಡು ಕಿವಿ ಕೇಳಿಸ್ತಾ ಇದ್ದಿಲ್ಲಂತೆ, ಸಂಪೂರ್ಣವಾಗಿ ಕೇಳಿಸ್ತಾ ಇದ್ದಿಲ್ಲಂತೆ. ಈಗ ಎರಡು ಕಿವಿ ಓಪನ್ ಆಗಿದೆ, ಚೆನ್ನಾಗಿ ಕೇಳಿಸ್ತಿದೆ ಅಂತ ಹೇಳ್ತಾರೆ. ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಸೀಹಿ. ಏನ್ ಹೆಸರಪ್ಪ ನಿನಗೆ? ಅಬ್ರಾಮ್. ಎರಡು ಕಿವಿ ಕೇಳ್ತಾ ಇರ್ಲಿಲ್ಲ ಹುಟ್ಟಿದಾಗಿಂದ. ಆ ಕಡೆ ಮುಂದೆ ನೋಡು. From birth he was deaf in both the ears. ಹುಟ್ಟಿದ ದಿನದಂದಿನಿಂದಲೂ ಅವರ ಎರಡು ಕಿವಿಗಳು ಕೇಳ್ತಾ ಇರಲಿಲ್ಲ. ಹುಟ್ಟಿದಾಗಿಂದ ಕೇಳ್ತಾ ಇರಲಿಲ್ಲ, ಇವಾಗ ಕೇಳಕ್ಕಾಗ್ತದೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಚಪ್ಪಾಳೆ. Thank you Lord for touching and healing, Lord. You should increase and I should decrease. You saw the miracles. These miracles can happen to you also. Be ready to receive your miracles in Jesus' name. Bolo Yeshu Masih ki jai. Bolo Yeshu Masih ki jai. Tonight I want to tell you, ಈ ರಾತ್ರಿಯಲ್ಲಿ ನಾನು ನಿಮಗೆ ಹೇಳ್ತೇನೆ, when you cry out to God, ನೀವು ದೇವರನ್ನು ನೋಡಿ ಕೂಗುವಾಗ, ನಿಮ್ಮ ನೀತಿವಂತ ಕೂಗನ್ನು, ನಿಮ್ಮ ನೀತಿವಂತನ ಕೂಗನ್ನು ದೇವರು ನಿನಗೆ ಅದ್ಭುತ ಕಾರ್ಯ ಮಾಡಬೇಕಾದ್ರೆ, ದೇವರು ನಿನಗೆ ಅದ್ಭುತ ಕಾರ್ಯಗಳನ್ನು ಮಾಡಬೇಕಾದ್ರೆ, ಆತನು ನಂಬಿಗಸ್ತನು, ಆತನು ನಂಬಿಗಸ್ತನು. ನೀವು ನಂಬಿಗಸ್ತರಾಗಿದ್ದೀರಾ? ನೀವು ನಂಬಿಗಸ್ತರಾಗಿ ಇಲ್ಲಿದ್ದೀರಾ? Are you the righteous child of God? ನೀನು ನೀತಿವಂತನಾಗಿ ದೇವರ ಮಗನಾಗಿ ಇಲ್ಲಿದ್ದೀಯಾ? ಬಾರ್ತಿಮನ್ ಏನ್ ಮಾಡದಂತೆ? ಬಾರ್ತುಲೋಮಯನ ಏನ್ ಮಾಡಿದಂತೆ? ಹಣ್ಣು ಬಂದ ಕೂಡಲೇ ಖುಷಿಯಾಗಿ ಡ್ಯಾನ್ಸ್ ಮಾಡ್ದ. ಹಣ್ಣು ಬಂದ ತಕ್ಷಣವೇ ಖುಷಿಯಾಗಿ ಡ್ಯಾನ್ಸ್ ಮಾಡ್ದ. But he did not go away from Jesus. ಯೇಸುವನ್ನ ಬಿಟ್ಟು ಹೋಗ್ಲಿಲ್ಲ. But the Bible says, ಸತ್ಯವೇದ ಹೇಳ್ತದೆ, he followed Jesus along the road. ಯೇಸುವನ್ನ ಆ ದಾರಿಯಲ್ಲಿ ಹಿಂಬಾಲಿಸುತ್ತಾ ಹೋದನು. Hallelujah. 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 Many people I want to tell you, ಅನೇಕ ಜನಗಳೇ ನಾನು ನಿಮಗೆ ಹೇಳ್ತೇನೆ, ದೇವರು ಬಿಡುಗಡೆ ಮಾಡ್ತಾರೆ. ದೇವರು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಯೇಸು ಸ್ವಾಮಿ ಸ್ವಸ್ಥತೆ ಮಾಡ್ತಾರೆ. ಯೇಸು ನಿಮ್ಮನ್ನ ಗುಣಪಡಿಸ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನ ಬಂಧನದಿಂದ ಬಿಡಿಸ್ತಾರೆ. ಯೇಸು ನಿಮ್ಮ ಬಂಧನಗಳಿಂದ ನಿಮ್ಮನ್ನ ಹೊರಗಡೆ ತರ್ತಾರೆ. ಆದರೆ ಕೆಲವು ಜನಗಳು ಮಾತ್ರ ಆತನು ಹಿಂಬಾಲಿಸ್ತಾರೆ. ಆದರೆ ಕೆಲ ಜನಗಳು ಮಾತ್ರವೇ ಯೇಸುವನ್ನ ಹಿಂಬಾಲಿಸ್ತಾ ಆತನಿಂದ ಹೋಗ್ತಾರೆ. ಹಲ್ಲೆಲೂಯಾ. 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 30 ಲಕ್ಷ ಸಾಲ, 30 ಲಕ್ಷ ಸಾಲ 8 ತಿಂಗಳಲ್ಲಿ ದೇವರು ನನಗೆ ಬಿಡುಗಡೆ ಮಾಡಿದ್ರು. 8 ತಿಂಗಳಲ್ಲಿ ನನ್ನನ್ನು ದೇವರು ಬಿಡುಗಡೆ ಮಾಡಿದ್ರು. 8 ತಿಂಗಳವರೆಗೂ ವಾರ ಚರ್ಚಿಗೆ ಹೋಗ್ತಿದ್ದೆ. 8 ತಿಂಗಳವರೆಗೆ ವಾರ ಚರ್ಚ್ಗೆ ಹೋಗ್ತಾ ಇದ್ದೆ. 8 ತಿಂಗಳು ವಾರ ಬೈಬಲ್ ಓದ್ತಾ ಇದ್ದೆ. 8 ತಿಂಗಳು ವಾರ ಬೈಬಲ್ ಓದ್ತಾ ಇದ್ದೆ. 8 ತಿಂಗಳು ದೇವರನ್ನು ಕೂಗ್ತಾ ಇದ್ದೆ. 8 ತಿಂಗಳುಗಳು ಕೂಡ ದೇವರನ್ನ ಕೂಗ್ತಾ ಇದ್ದೆ. ಅದ್ಭುತ ಆದ ಮೇಲೆ ದೇವರನ್ನು ಮರೆಯಲಿಲ್ಲ. ಅದ್ಭುತ ಆದ ನಂತರ ಯೇಸುವನ್ನ ನಾನು ಮರೆಯಲಿಲ್ಲ. ದೇವರಲ್ಲಿ ಯಾವಾಗ ನನಗೆ ಬಿಡುಗಡೆ ಆಯ್ತು, ಯಾವಾಗ ನನಗೆ ಯೇಸುವಿನಲ್ಲಿ ಬಿಡುಗಡೆ ಆಯ್ತು, ಯಾವ ನಮ್ಮ ಕುಟುಂಬಕ್ಕೆ ಬಿಡುಗಡೆ ಆಯ್ತು, ಯಾವಾಗ ನನ್ನ ಕುಟುಂಬಕ್ಕೆ ಬಿಡುಗಡೆ ಆಯ್ತು, ನಮ್ಮ ಸಂಬಂಧವು ದೇವರಲ್ಲಿ ಇನ್ನೂ ಹೆಚ್ಚಾಯ್ತು. ಸಂಬಂಧವು ದೇವರಲ್ಲಿ ಇನ್ನೂ ಹೆಚ್ಚಾಯ್ತು. ಆತನ ಆರಾಧನೆ ಮಾಡೋದು ಹೆಚ್ಚಾಯ್ತು. ಆತನನ್ನ ಆನಂದದಿಂದ ಆರಾಧನೆ ಮಾಡುವಂತದ್ದು ಹೆಚ್ಚಾಯ್ತು.
ಆತನ ಸೇವೆಯು ಹೆಚ್ಚಾಯಿತು. ಆತನ ಸೇವೆ ಹೆಚ್ಚಾಯಿತು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತುವರೆಗೂ ಇಲ್ಲಿಯವರೆಗೂ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ದೇವರು ನಮ್ಮನ್ನ ಕೈ ಬಿಟ್ಟಿಲ್ಲ. ಯೇಸು ಸ್ವಾಮಿ ನಮ್ಮ ಕೂಗನ್ನು ಸ್ಟಾಪ್ ಮಾಡಿಲ್ಲ. ಯೇಸು ನಮ್ಮ ಕೂಗನ್ನ ಎಂದಿಗೂ ನಿಲ್ಲಿಸಿಲ್ಲ. ಯಾವಾಗೆಲ್ಲ ಕೂಗ್ತೀವೋ, ಯಾವಾಗೆಲ್ಲ ಯೇಸುವನ್ನ ಕೂಗ್ತೇವೋ, He will hear our cry. ಯೇಸು ನಮ್ಮ ಕೂಗನ್ನ ಕೇಳ್ತಾನೆ. He will hear our cry. ಯೇಸು ನಮ್ಮ ಕೂಗನ್ನ ಕೇಳ್ತಾನೆ. ಬಾರ್ತಿಮನು ಕೂಗ್ದ, ಬಾರ್ತಲೋಮಾಯನು ಕೂಗ್ದ, ನಾಚಿಕೆ ಇಲ್ದಿರ ಕೂಗ್ದ, ಯಾವ ನಾಚಿಕೆ ಇಲ್ಲದೆ ಕೂಗ್ದ. Tonight I want to tell you, ಈ ರಾತ್ರಿ ನಾನು ನಿಮಗೆ ಹೇಳ್ತೇನೆ, this righteous God is there in our midst. ನಮ್ಮ ಮಧ್ಯದಲ್ಲಿ ನೀತಿವಂತನಾದ ದೇವರು ಇಲ್ಲಿ ಇದ್ದಾನೆ. The righteous God is in our midst. ನಮ್ಮ ಮಧ್ಯದಲ್ಲಿ ನೀತಿವಂತನಾದ ನಂಬಿಗಸ್ತ ದೇವರು ಇದ್ದಾನೆ. That day, ಆ ದಿನ He came to Jericho. ಆ ಯೆರಿಕೋವಿಗೆ ಆತನು ಬಂದ. Tonight, ಈ ರಾತ್ರಿ He has come to this ಮೂಡಲಿಗಿ. ಈ ಮೂಡಲಿಗಿ ಗ್ರಾಮಕ್ಕೆ ಆತನು ಬಂದಿದ್ದಾನೆ. He has seen your cry. ನಿಮ್ಮ ಕೂಗನ್ನು ಆತನು ನೋಡಿದ್ದಾನೆ. He has seen your cry. ಆತ ನಿಮ್ಮ ಕೂಗನ್ನು ನೋಡಿದ್ದಾನೆ. He has seen your problems. ನಿಮ್ಮ ಸಮಸ್ಯೆಗಳನ್ನು ಆತನು ನೋಡಿದ್ದಾನೆ. He has seen your problems. ಆತನು ನಿನ್ನ ಸಮಸ್ಯೆಯನ್ನು ನೋಡಿದ್ದಾನೆ. Tonight I want to tell you, ಈ ರಾತ್ರಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, tonight is your night. ಈ ರಾತ್ರಿ ಇದು ನಿನ್ನ ರಾತ್ರಿ. ಇವತ್ತು ನಿಮ್ಮ ರಾತ್ರಿಯಾಗಿದೆ. ಇದು ನಿನ್ನ ಅದ್ಭುತದ ರಾತ್ರಿಯಾಗಿದೆ. ನಿಮ್ಮ ಬಿಡುಗಡೆ ಸಮಯವಾಗಿದೆ. ನಿನ್ನ ಬಿಡುಗಡೆಯ ರಾತ್ರಿಯಾಗಿದೆ. When you cry out righteously, ನೀನು ನೀತಿವಂತನಾಗಿ ನಂಬಿಗಸ್ತನಾಗಿ ಕೂಗುವಾಗ God will come and deliver you. ದೇವರು ತಾನೇ ಬಂದು ನಿನ್ನನ್ನು ಬಿಡುಗಡೆ ಮಾಡ್ತಾನೆ. Hallelujah. Hallelujah. ಚಪ್ಪಾಳೆ ಹೊಡೆದ್ರೆ ಯೇಸು ಸ್ವಾಮಿಗೆ. ಚಪ್ಪಾಳೆಯನ್ನು ಹೊಡೆದು ಯೇಸುವನ್ನು ಘನಪಡಿಸಿ ಜೋರಾಗಿ ಎದ್ದು ನಿಂತ್ಕೊಳ್ರಿ. ಎಲ್ಲರೂ ಬೇಗನೆ ಎದ್ದು ನಿಂತ್ಕೊಳ್ರಿ. ಬೇಗನೆ ಎದ್ದು ನಿಂತ್ಕೊಳ್ರಿ. ಬೇಗನೆ ಎದ್ದು ನಿಂತ್ಕೊಳ್ರಿ. God is going to do mighty things in this place. ದೇವರು ತಾನೇ ಅದ್ಭುತ ಕಾರ್ಯಗಳನ್ನು ಇಲ್ಲಿ ಮಾಡ್ತಾನೆ. Tonight is your night. ಈ ರಾತ್ರಿ ಇದು ನಿನ್ನ ರಾತ್ರಿ. ನಾನು ಕೂಗಿದ್ರಿ. We cried out to God. ನಾನು ಕೂಗಿದೆ. My family cried out to God. ಕುಟುಂಬ ದೇವರನ್ನ ಕೂಗ್ತು. God delivered us. ದೇವರು ನಮ್ಮನ್ನ ಬಿಡುಗಡೆ ಮಾಡ್ತಾನೆ. Bartimaeus cried out to God. ಬಾರ್ತಲೋಮಾಯನು ದೇವರನ್ನ ನೋಡಿ ಕೂಗ್ದ. God heard his cry. ದೇವರು ಅವನ ಕೂಗನ್ನ ಕೇಳಿದ. God delivered them. ದೇವರು ಅವನನ್ನ ಬಿಡುಗಡೆ Tonight ಮಾಡ್ತಾನೆ. God will hear your cry. ಈ ರಾತ್ರಿ ದೇವರು ನಿಮ್ಮ ಕೂಗನ್ನ ಕೇಳ್ತಾನೆ. God heard you. God is hearing your cry. ದೇವರು ನಿಮ್ಮ ಕೂಗನ್ನ ಕೇಳ್ತಾ ಇದ್ದಾನೆ. He is going to set you free. ಆತನು ತಾನೇ ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ. ಎಷ್ಟು ಜನಕ್ಕೆ how many people want to become a righteous child of God? ಎಷ್ಟು ಜನ ನೀತಿವಂತನಾದ ದೇವರ ಮಕ್ಕಳಾಗಬೇಕಂತಿದ್ದೀರಾ? ಎಷ್ಟು ಜನ ನೀತಿವಂತ ಮಕ್ಕಳಾಗಬೇಕಂತಿದ್ದೀರಾ? ಎಷ್ಟು ಜನ ನೀತಿವಂತ ಮಕ್ಕಳಾಗಿ ಎಷ್ಟೋ ಅನ್ಯ ಜನಗಳು ಬಂದಿದ್ದೀರಾ? ಎಷ್ಟೋ ಅನ್ಯ ಜನಗಳಲ್ಲಿ ಇದ್ದೀರಾ? You don't know about Jesus. ಯೇಸುವಿನ ಕುರಿತಾಗಿ ಗೊತ್ತಿಲ್ಲ. But tonight I want to tell you, ಈ ರಾತ್ರಿ ಹೇಳ್ತಾನೆ, this Jesus is not a foreign God. ಈ ಯೇಸು ಎಂಬುವನು ವಿದೇಶದ ದೇವರಲ್ಲ. He is not a Christian God. ಆತನು ಬರೀ ಕ್ರೈಸ್ತರ ದೇವರಲ್ಲ. But he is a creator. ಆತನು ಸೃಷ್ಟಿಯ ಕರ್ತನಾಗಿದ್ದಾನೆ. He is a creator. ಆತನೇ ಸೃಷ್ಟಿಯ ಕರ್ತನು. Tonight you might be an Hindu. ಈ ರಾತ್ರಿಯಲ್ಲಿ ನೀನು ಬೇಕಾದರೆ ಹೈಂದವನಾಗಿರಬಹುದು, ಹಿಂದೂ ಆಗಿರಬಹುದು, ಮುಸಲ್ಮಾನ್ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಯಾವುದೇ ಜಾತಿ ಇರಬಹುದು. ಯಾವುದೇ ಜಾತಿ ಆಗಿರಬಹುದು. ಯೇಸು ಸ್ವಾಮಿ ನಿನ್ನನ್ನು ಜಾತಿ ಬದಲಾಯಿಸಿ ತರ್ತಾ ಇಲ್ಲ. ಯೇಸು ನಿನ್ನ ಜಾತಿಯನ್ನು ಬದಲಾಯಿಸಲಿಕ್ಕೆ ಬಂದಿಲ್ಲ. But Jesus is coming to change your life. ಯೇಸು ಕ್ರಿಸ್ತನು ಬಂದಂತದ್ದು ನಿನ್ನ ಜೀವನವನ್ನು ಬದಲಾಯಿಸಲಿಕ್ಕೆ. He didn't come to change your name. ನಿನ್ನ ಹೆಸರನ್ನು ಬದಲಾಯಿಸಲಿಕ್ಕೆ ಬರಲಿಲ್ಲ. But he came to change your life. ಆತನು ನಿನ್ನ ಜೀವಿತವನ್ನು ಬದಲಾಯಿಸಿ, ನಿನ್ನ ಕುಡುಕತನವನ್ನು ಬದಲಾಯಿಸಕ್ಕೆ ಬಂದಿದ್ದು, ನಿನ್ನ ಕುಡುಕತನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾನೆ. ನಿನ್ನ ವ್ಯಭಿಚಾರ ಗುಣಗಳನ್ನು ಬದಲಾಯಿಸಕ್ಕೆ ಬಂದಿದ್ದು, ನಿನ್ನ ವ್ಯಭಿಚಾರದ ಗುಣಗಳನ್ನು ಬದಲಾಯಿಸಲಿಕ್ಕೆ ಆತನು ಬಂದಿದ್ದಾನೆ. ನಿನ್ನ ಪಾಪದ ಗುಣಗಳನ್ನು ಬದಲಾಯಿಸಕ್ಕೆ ಬಂದಿದ್ದು, ನಿನ್ನ ಪಾಪದ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ನಿನ್ನ ಬಂದಿದ್ದಾನೆ. ಸುಳ್ಳ ಜೀವನಗಳನ್ನು ಬದಲಾಯಿಸಕ್ಕೆ ಬಂದಿದ್ದು, ನಿನ್ನ ಸುಳ್ಳಾದ ಜೀವನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾನೆ. ನಿನ್ನ ಕೆಟ್ಟ ಚಟಗಳನ್ನು ತೆಗಿಲಿಕ್ಕೆ ಬಂದಿದ್ದು. ನಿನ್ನ ಕೆಟ್ಟ ದುಷ್ಟ ಚಟಗಳನ್ನು ತೆಗೆಯಲಿಕ್ಕಾಗಿ ಆತನು ಬಂದಿದ್ದಾನೆ. ಇವತ್ತು ಈ ರಾತ್ರಿ ನೀನು ಕೂಗುವಂತ ಕೂಗು ರೈಚಸ್ ಕೂಗಾದ್ರೆ, ನೀನು ಕೂಗುವಂತ ಕೂಗು ನೀತಿವಂತನಾದ ನಂಬಿಗಸ್ತನ ಕೂಗಾಗಿದ್ದರೆ, for that you need to become a child of God. ಅದಕ್ಕಾಗಿ ನೀನು ದೇವರ ಮಗನಾಗಬೇಕು. ಯಾವ ರೀತಿ ದೇವರ ಮಗನಾಗೋದು ನಾವು? ಯಾವ ರೀತಿಯಾಗಿ ದೇವರ ಮಗನಾಗುವಂತ? ನಿನ್ನ ಹೆಸರನ್ನು ಬದಲಾಯಿಸುವುದಲ್ಲ ರೀತಿಯಲ್ಲ. ನಿನ್ನ ಹೆಸರನ್ನ ಬದಲಾವಣೆ ಮಾಡುವಂತ ರೀತಿಯಲ್ಲಿ ಅಲ್ಲ. ನಿನ್ನ ಮತವನ್ನು ಬದಲಾಯಿಸುವ ರೀತಿಯಲ್ಲ. ಮತವನ್ನು ಬದಲಾಯಿಸುವ ರೀತಿಯಲ್ಲಿ ಅಲ್ಲ. ನಿನ್ನ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡುವ ರೀತಿಯಲ್ಲಿ. ನಿನ್ನ ಹೃದಯವನ್ನು ದೇವರಿಗೆ ತೆರೆದು ಒಪ್ಪಿಸಿಕೊಡುವ ರೀತಿಯಲ್ಲಿ. The moment you open your heart to Jesus, ಹೃದಯವನ್ನು ಯೇಸುವಿಗಾಗಿ ನೀನು ತೆರೆಯುವಾಗ, ಯೇಸುವೇ 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 ಅಂತ ಕೂಗಿದಾಗ, ಆತನನ್ನು ಕೂಗುವಾಗ he will come down. ಆತನು ನಿನ್ನ ಹತ್ತಿರಕ್ಕೆ ಇಳಿದು ಬರ್ತಾನೆ. He will put down his arm towards you. ಆತನು ತನ್ನ ಕೈಯನ್ನು ನಿನಗಾಗಿ ಹಾಕ್ತಾನೆ. ಮಗಳೇ, ಮಗಳೇ, ಮಗನೇ, ಮಗನೇ, ಯಾವುದೇ ಪಾಪ ಮಾಡಿದ್ರು ಪರವಾಗಿಲ್ಲ. ಏನೇ ಪಾಪದಲ್ಲಿ ನೀನು ಬಿದ್ದಿದ್ರು ಪರವಾಗಿಲ್ಲ. ನೀನ್ ನನ್ನ ಮಗನಾಗಿದ್ಯಾ, ನೀನ್ ನನ್ನ ಮಗನಾಗಿದ್ದೀಯ, ನೀನ್ ನನ್ನ ಮಗಳಾಗಿದ್ಯಾ. ನನ್ನ ಮಗಳಾಗಿದ್ದೀಯ. ಇವತ್ತು ಇವತ್ತು ನಾನು ನಿನ್ನ ನೀತಿವಂತ ದೇವರಾಗ್ತೀನಿ. ನಾನು ನಿನ್ನನ್ನು ನೀತಿವಂತನನ್ನಾಗಿ
ಮಾಡಿ ನಿನ್ನ ನೀತಿವಂತ ದೇವರು ನಾನು ಆಗ್ತೇನೆ. ನೀನು ನನ್ನ ನೀತಿವಂತ ಮಕ್ಕಳಾಗ್ತೀರಾ. ನೀನು ನನ್ನ ನೀತಿವಂತನ ಮಕ್ಕಳಾಗ್ತೀರಾ. Listen very carefully. ಗಮನ ಇಟ್ಟು ಕೇಳಿ. ಯಾವ ದೇವರು ನಮಗೋಸ್ಕರ came into this world to die for us. ಯಾವ ದೇವರು ಕೂಡ ನಮಗೋಸ್ಕರ ಸಾಯಲಿಕ್ಕಾಗಿ ಬರಲಿಲ್ಲ. Jesus came to this earth. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದ. As a form of a man. ಮನುಷ್ಯನ ರೂಪವನ್ನು ತಾಳಿ ಬಂದಿದ್ದ. He left heaven. ಪರಲೋಕವನ್ನು ಬಿಟ್ಟು He came down to this earth. ಈ ಲೋಕಕ್ಕಾಗಿ ನಿನಗಾಗಿ ಬಂದ. In order to save you. ನಿನ್ನನ್ನು ರಕ್ಷಿಸಲಿಕ್ಕಾಗಿ. In order to save you. ನಿನ್ನನ್ನು ರಕ್ಷಿಸಲಿಕ್ಕಾಗಿ. In order to save me. ನಿನ್ನನ್ನು ರಕ್ಷಿಸಲಿಕ್ಕಾಗಿ. Tonight I want to tell you. ಈ ರಾತ್ರಿಯಲ್ಲಿ ನಾನು ನಿನಗೆ ಹೇಳ್ತೇನೆ. ನೀವು ಮಾಡಿದಂತ ಪಾಪಗಳಿಗೆ. ಮಾಡಿದ ಪಾಪಗಳಿಗೆ. ನಾವು ಮಾಡಿದಂತ ಪಾಪಗಳಿಗೆ. ನಾವು ಮಾಡಿದ ಪಾಪಗಳಿಗೆ. He died for our sins. ಪಾಪಗಳಿಗಾಗಿ ಆತನು ಸತ್ತನು. ನಿಮ್ಮ ಪಾಪಗಳಿಗೋಸ್ಕರ. ನಿಮ್ಮ ಪಾಪಗಳಿಗೋಸ್ಕರ. ನಮ್ಮ ಪಾಪಗಳಿಗೋಸ್ಕರ. ಪಾಪಗಳಿಗೋಸ್ಕರ. ಆತನ ರಕ್ತವನ್ನು ತ್ಯಜಿಸಿದನು. ಆತನು ತನ್ನ ರಕ್ತವನ್ನು ನಿನಗೋಸ್ಕರ ಬಿಡುಗಡೆ ಮಾಡಿ ಕೊಟ್ಟನು. ಆತನು ಜೀವವನ್ನು ನಮಗೋಸ್ಕರ ಕೊಟ್ಟನು. ಆತನು ಜೀವವನ್ನು ನನಗೋಸ್ಕರ ಕೊಟ್ಟಿದ್ದಾನೆ. ಯಾಕಂದ್ರೆ ಯಾಕೆ ಅಂದ್ರೆ ಪಾಪಗಳ ಮಾಡಿದಾಗ ನಾನು ಪಾಪಗಳನ್ನು ಮಾಡಿದಾಗ the Bible says ಸತ್ಯವೇದ ಹೇಳ್ತದೆ the wages of sin is death. ಪಾಪದ ಸಂಬಳವು ಮರಣ ಎಂಬುದಾಗಿ. ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ. ನೀವು ಪಾಪ ಮಾಡಿದಾಗ ನೀವು ಮರಣ ಹೊಂದಬೇಕು. ನೀನು ಪಾಪವನ್ನು ಮಾಡಿದರೆ ಮರಣ ಹೊಂದುತ್ತಿ. ಆದ್ರೆ ದೇವರು ಹೇಳಿದ್ರು ನೀವು ಪಾಪ ಮಾಡಿದಾಗ ನೀನು ಪಾಪವನ್ನು ಮಾಡಿದಾಗ ನೀವು ಮರಣ ಹೊಂದಾಗ ನೀನು ಮರಣವನ್ನು ಹೊಂದಿದಾಗ ನೀವು ನಾಶವಾಗ್ತೀರಾ. ನಾಶವಾಗಿ ಹೋಗ್ತೀರಾ. ನೀವು ನಾಶವಾಗ್ತೀರಾ. ನಾಶವಾಗಿ ಹೋಗ್ತೀರಾ. ಇಡೀ ಭೂಲೋಕ ನಾನು ಸೃಷ್ಟಿ ಮಾಡಿದ್ದು ನಿಮಗೋಸ್ಕರ. ಇಡೀ ಭೂಲೋಕವನ್ನು ಸೃಷ್ಟಿ ಮಾಡಿದ್ದು ನಿಮಗೋಸ್ಕರವೇ. ನಾನು ನಿಮಗೆ ಸಮೃದ್ಧಿ ಜೀವನ ಕೊಡಬೇಕು ಇಷ್ಟಪಡ್ತೀನಿ. ನಿಮಗೋಸ್ಕರ ನಾನು ಸಮೃದ್ಧಿಯ ಜೀವನ ಕೊಡಬೇಕಂತ ಆಸೆ ಪಡ್ತೀನಿ. ನಿಮ್ಮ ಪಾಪಗಳಿಗೋಸ್ಕರ. ನಿಮ್ಮ ಪಾಪಗಳಿಗೋಸ್ಕರ. ನನ್ನ ಪಾಪಗಳಿಗೋಸ್ಕರ. ನನ್ನ ಪಾಪಗಳಿಗೋಸ್ಕರ. ನನ್ನ ಒಬ್ಬನೇ ಮಗನಾದ ಯೇಸುವನ್ನು ನಿಮ್ಮ ಪಾಪಗಳಿಗೋಸ್ಕರ ಬಲಿಯಾಗಿ ಕೊಡ್ತೇನೆ. ತನ್ನ ಒಬ್ಬನೇ ಮಗನಾದ ಯೇಸುವನ್ನ ನಿಮ್ಮ ಪಾಪಗಳಿಗೋಸ್ಕರ ಬಲಿಯಾಗಲಿಕ್ಕೆ ನಾನು ಕೊಟ್ಟಿದ್ದೇನೆ. Jesus came to this world. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. He said good things. ಆತನು ಒಳ್ಳೆಯ ಕಾರ್ಯಗಳನ್ನು ಹೇಳಿದನು. He died for us. ನಮಗೋಸ್ಕರ ಸತ್ತನು. He was buried for us. ನಮಗೋಸ್ಕರ ಹೂಡಲ್ಪಟ್ಟನು. The Bible says ಸತ್ಯವೇದ ಹೇಳ್ತದೆ on the third day. ಮೂರನೆಯ ದಿನದಲ್ಲಿ. On the third day. ಮೂರನೆಯ ದಿನದಲ್ಲಿ. God rose him again and he is alive in our midst. ದೇವರು ತಾನೇ ಮರಣದಿಂದ ಆತನನ್ನು ಎಬ್ಬಿಸಿದನು. ಆತನು ಈ ದಿನ ನಮ್ಮ ಮಧ್ಯದಲ್ಲಿ ಇದ್ದಾನೆ. बोलो यीशु मसीह की. बोलो यीशु मसीह की. बोलो यीशु मसीह की. ಜೈ. बोलो यीशु मसीह की. ಜೈ. ಚಪ್ಪಾಳೆ ಹೊಡೆಯಿರಿ ಯೇಸು ಸ್ವಾಮಿಗೆ. ಯೇಸುವಿಗೆ ಚಪ್ಪಾಳೆ. Tonight I want to tell you. ಈ ರಾತ್ರಿ ನಾನು ನಿಮಗೆ ಹೇಳ್ತೇನೆ. As an anointed servant of God. ದೇವರ ಅಭಿಷಕ್ತನಾದ ಸೇವಕನಾಗಿ ನಾನು ಹೇಳ್ತೇನೆ. I am leading you to a creator. ನಾನು ನಿಮ್ಮನ್ನ ಸೃಷ್ಟಿಕರ್ತನ ಬಳಿಗೆ ನಡೆಸ್ತಾ ಇದ್ದೇನೆ. I am not changing your name. ನಿಮ್ಮ ಹೆಸರನ್ನು ನಾನು ಬದಲಾಯಿಸ್ತಾ ಇಲ್ಲ. I am not changing your religion. ನಿಮ್ಮ ಧರ್ಮವನ್ನು ನಾನು ಬದಲಾಯಿಸ್ತಾ ಇಲ್ಲ. But I'm turning you towards the creator. ನಾನು ನಿಮ್ಮನ್ನ ಸೃಷ್ಟಿಕರ್ತನ ಕಡೆಗೆ ತಿರುಗಿಸ್ತಾ ಇದ್ದೇನೆ. ಎಷ್ಟು ಜನ ಈ ನೀತಿವಂತ ದೇವರು ನನಗೆ ಬೇಕು ಅಂತೀರಾ? ಎಷ್ಟು ಜನ ಈ ನೀತಿವಂತನಾದ ದೇವರು ನನಗೆ ಬೇಕು ಅಂತೀರಾ? ಎಲ್ಲ ಕಣ್ಣುಗಳನ್ನು ಮುಚ್ಚಿರಿ. ಎಲ್ಲ ಕಣ್ಣುಗಳನ್ನು ಈಗಲೇ ಬೇಗನೆ ಮುಚ್ಚಿ. ಕಣ್ಣುಗಳನ್ನು ಮುಚ್ಚಿರಿ. ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡ್ರಿ. ಎಲ್ಲ ಕಣ್ಣುಗಳು ಮುಚ್ಚಿ. ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ. ಇವತ್ತು ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ಯೇಸು ನಿನ್ನ ಮಧ್ಯದಲ್ಲಿ ನೀವು ಇದ್ದಾನೆ. ಎಂತಹ ದೊಡ್ಡ ಪಾಪ ಮಾಡಿರ್ಬೋದು. ನೀನು ಎಷ್ಟೇ ದೊಡ್ಡ ಪಾಪವನ್ನು ಮಾಡಿರ್ಬೋದು. ವ್ಯಭಿಚಾರದಲ್ಲಿ ಇರ್ಬೋದು. ವ್ಯಭಿಚಾರದಲ್ಲಿ ಇರ್ಬೋದು. ಸುಳ್ಳು ಹೇಳ್ತಾ ಇರ್ಬೋದು. ಸುಳ್ಳು ಹೇಳ್ತಾ ಇರ್ಬೋದು. ಯಾವುದೇ ರೀತಿ ದೊಡ್ಡ ಪಾಪದಲ್ಲಿ ಇರ್ಬೋದು. ಯಾವುದೋ ದೊಡ್ಡ ವಿಧದ ಪಾಪದಲ್ಲಿ ಮುಳುಗಿರ್ಬೋದು. ಕೊಲೆ ಮಾಡಿರ್ಬೋದು. ಕೊಲೆ ಮಾಡಿರ್ಬೋದು. ಯಾವುದೇ ತಪ್ಪು ಮಾಡಿರ್ಬೋದು. ಯಾವುದೇ ದೊಡ್ಡ ತಪ್ಪುಗಳನ್ನ ಮಾಡಿರ್ಬೋದು. ಒಂದೇ ಒಂದು ದೇವರು ನಿನ್ನ ಪಾಪದಿಂದ ತೊಳೆಯಲು ಶಕ್ತನಾಗಿದ್ದಾನೆ. ಅದು ಯೇಸು ಕ್ರಿಸ್ತನು ಮಾತ್ರನೇ. ನಿನ್ನ ಪಾಪಗಳಿಂದ ನಿನ್ನನ್ನು ತೊಳೆಯಲು ಶಕ್ತಿಯುಳ್ಳ ದೇವರು ಅದು ಆರಾಧಿಸುವ ಯೇಸು ಕ್ರಿಸ್ತನು ಮಾತ್ರವೇ. ಆತನ ರಕ್ತದಿಂದ ನಿನ್ನ ಪಾಪವು ತೊಳೆಯಲ್ಪಡುತ್ತೆ. ಆತನ ರಕ್ತದ ಮೂಲಕವಾಗಿ ನಿನ್ನ ಪಾಪವು ತೊಳೆಯಲ್ಪಟ್ಟಿದೆ. Tonight this righteous God is standing in front of you. ಈ ದಿನ ನೀತಿವಂತನಾದ ದೇವರು ನಿನ್ನ ಮುಂದೆ ನಿಂತಿದ್ದಾನೆ. He is right now in front of you. ನಿನ್ನ ಮುಂದೆ ಆತ ನಿನ್ನ ಮಧ್ಯದಲ್ಲಿ ಇದ್ದಾನೆ. ಮಗಳೇ, ಮಗಳೇ, ಮಗನೇ, ಮಗನೇ, ನನ್ನ ಬಳಿಗೆ ಬಾ. ನನ್ನ ಬಳಿಗೆ ನೀನು ಬಾ. ನಿನ್ನ ಹೃದಯಗಳನ್ನು ತೆರಿ. ನಿನ್ನ ಹೃದಯವನ್ನು ತೆರೆ. ನಾನು ನಿನ್ನ ಹೃದಯಕ್ಕೆ ಬರಬೇಕು. ನಾನು ನಿನ್ನ ಹೃದಯದೊಳಗೆ ಬರಬೇಕು. I am knocking at the door of your heart. ನಿನ್ನ ಹೃದಯದ ಬಾಗಿಲನ್ನು ನಾನು ತಟ್ತಾ ಇದ್ದೇನೆ. ಎಲ್ಲ ಪಾಪಗಳನ್ನು ಬಿಟ್ಬಿಡು. ಎಲ್ಲ ಪಾಪವನ್ನು ಬಿಡು. ಎಲ್ಲ ಬಂಧನಗಳನ್ನು ಬಿಟ್ಬಿಡು. ಎಲ್ಲ ಬಂಧನವನ್ನು ಬಿಡು. ನಾನು ನಿನಗೆ ನಿನ್ನ ಕೂಗನ್ನು ಕೇಳುವಂತ ದೇವರು. ನಾನು ನಿನ್ನ ಕೂಗನ್ನು ಕೇಳುವ ದೇವರು. ನಾನು ನಿನ್ನನ್ನು ಬಿಡುಗಡೆ ಮಾಡುವಂತ ದೇವರು. ನಾನು ನಿನ್ನನ್ನು ಬಿಡುಗಡೆ ಮಾಡುವ ದೇವರು. Right now Jesus is here. ಈಗ ಯೇಸು ಇಲ್ಲಿ ಇದ್ದಾನೆ. ಕೈಗಳನ್ನು ಎತ್ತಿ ಮೇಲೆ ಹೀಗೆ. ಕೈಗಳನ್ನು ಬೇಗ ಮೇಲೆ ಕೆತ್ತಿ. ಈಗ ಒಂದು ಪ್ರಾರ್ಥನೆ ನಿಮ್ಮ ಜೀವನ ಬದಲಾಗುತ್ತೆ. ಈ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮ ಜೀವಿತ ಬದಲಾಗುತ್ತೆ. ನಿಮ್ಮ ನೀತಿವಂತ ಕೂಗು ಆತನ ಕೇಳುತ್ತೆ. ನಿಮ್ಮ ನೀತಿವಂತನ ಕೂಗ ಆತನ ಕೇಳ್ತಾನೆ. Jesus is right here. ಯೇಸು ಇಲ್ಲಿ ಇದ್ದಾನೆ. ಎಲ್ಲರೂ ಬಾಯಿ ತೆಗೆದು ಆ ಕಡೆ ನೋಡಬೇಡ್ರಿ. ಕಣ್ಣು ಮುಚ್ಚಿಕೊಂಡು ಬಾಯಿ
ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ರಿ. ಕಣ್ಗಳನ್ನ ಎಲ್ಲರೂ ಮುಚ್ಚ್ರಿ, ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಬಾಯಿ ತೆರೆದು ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಒಂದು ಪ್ರಾರ್ಥನೆ ನಿಮ್ಮ ಜೀವನ ಬದಲಾಗುತ್ತೆ. ಈ ಒಂದೇ ಒಂದು ಪ್ರಾರ್ಥನೆ ಮೂಲಕ ನಿನ್ನ ಜೀವಿತ ಬದಲಾಗ್ತದೆ. ನೀವು ಯೇಸು ಸ್ವಾಮಿ ಆಗಿ ಇನ್ನು ಮೇಲೆ ಜೀವಿಸ್ತೀರಾ. ನೀವು ಯೇಸು ಸ್ವಾಮಿಯ ಹಾಗೆ ಇನ್ನು ಮುಂದೆ ಜೀವಿಸ್ತೀರಾ. ರೈಟ್ ನಾವ್ ಈಗ ನಿಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತೆ. ನಿಮ್ಮ ಪಾಪಗಳೆಲ್ಲ ತೊಳೆಯಲ್ಪಡ್ತದೆ. ರೈಟ್ ನಾವ್ ಈಗಲೇ ಜೋರಾಗಿ ಕೂಗ್ರಿ, ಬಾಯಿ ತೆರೆದು, ಯೇಸುವೇ ಯೇಸುವೇ ಯೇಸುವೇ, ನೀನೇ ನನ್ನ ದೇವರು. ಇವತ್ತು ನನಗೆ ಬಿಡುಗಡೆ ಬೇಕು. ನನ್ನ ಪಾಪಗಳಿಂದ ನನಗೆ ಬಿಡುಗಡೆ ಬೇಕು. ಇವತ್ತು ನೀನು ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ಬಿಡು. ನೀನೇ ನನ್ನ ನಿಜವಾದ ರಕ್ಷಕನು. ನೀನೇ ಸೃಷ್ಟಿಕರ್ತನು. ನೀನೇ ನನ್ನ ಒಡೆಯನು. ಇವತ್ತು ನನ್ನ ಎಲ್ಲ ಪಾಪಗಳನ್ನ ತೊಳೆದು ಶುದ್ಧಿ ಮಾಡು. ನನ್ನ ಜೀವಿತದಲ್ಲಿ ಬಾ ಯೇಸುವೆ, ನನ್ನ ಹೃದಯದಲ್ಲಿ ಬಾ ಯೇಸುವೆ. ನೀನೇ ನನ್ನ ದೇವರು. ಇವತ್ತು ನಾನು ನಿನ್ನ ಮೂಲಕ ಬಿಡುಗಡೆ ಹೊಂದಿದ್ದೇನೆ. ನಿನ್ನ ನೀತಿವಂತ ಮಗನು ಮಗಳು ನಾನಾಗಿದ್ದೇನೆ. ಇನ್ನು ಮುಂದೆ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡುವುದಿಲ್ಲ ದೇವರೇ. ಇವತ್ತಿನಿಂದ ನಾನು ನಿನ್ನ ನೀತಿವಂತನಾದ ಮಗನು ಮಗಳು ಆಗಿದ್ದೇನೆ. ಇನ್ನು ಮುಂದೆ ನನ್ನ ಕೂಗನ್ನ ನೀನು ಕೇಳುವ ದೇವರಾಗಿದ್ದಿ. ವಂದನೆ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಯೇಸುವಿಗಾಗಿ ಥ್ಯಾಂಕ್ ಯು ಲಾರ್ಡ್ ಫಾದರ್. ವಂದನೆ ಯೇಸುವೆ, ತಂದೆಯಾದ ದೇವರೇ. ಇವತ್ತಿಂದ ನೀವು ಕೂಗುವ ದೇವರು ನಿಮಗೆ ಕೈ ಬಿಡೋದಿಲ್ಲ. ಇಂದಿನಿಂದ ನೀನು ಕೂಗುವ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. Because you are a righteous child of God. ಯಾಕಂದರೆ ನೀನು ನೀತಿವಂತನಾದ ದೇವರ ಮಗನು ಮಗಳು. ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ. ಯೇಸುವಿಗೆ ಚಪ್ಪಾಳೆ. Hallelujah. Hallelujah. Hallelujah.